ಒಂದು ದಿನ ಮಹಾದೇವ ತಮ್ಮ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಗೆ ಶಿಷ್ಯರಾಗೋಗ್ಬಿಡ್ತಾರೆ. ಹೌದು, ಬ್ರಹ್ಮನ ಬಳಿ ಬಾಲಸುಬ್ರಹ್ಮಣ್ಯ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದೇನಂದ್ರೆ, ಬ್ರಹ್ಮದೇವ, ನಿಮಗೆ ಓಂನ ಅರ್ಥ ತಿಳಿದಿದ್ಯಾ ಅಂತ. ಅದಕ್ಕೆ ಬ್ರಹ್ಮದೇವ ಒಂದಿಷ್ಟು ಅರ್ಥಗಳ ಸಾರವನ್ನ ಹೇಳ್ತಾರೆ. ಕಾರ್ತಿಕೇಯ, ಬ್ರಹ್ಮದೇವ, ನೀವು ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇದ್ದೀರಾ, ನಿಮಗೆ ನಿಜವಾಗ್ಲೂ ಓಂನ ಅರ್ಥ ತಿಳಿದೇ ಇಲ್ಲ ಅಂತ ಹೇಳ್ತಾರೆ. ಮಹಾದೇವ ಇವರಿಬ್ಬರು ಮಾತಾಡ್ತಿದ್ದನ್ನ ಕೇಳಿ ಕಾರ್ತಿಕೇಯನಿಗೆ, ಹಾಗಾದ್ರೆ ನಿನಗೆ ಓಂನ ಅರ್ಥ ತಿಳಿದಿದ್ಯಾ ಮಗುವೆ ಅಂತ ಕೇಳ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಹೌದು ತಂದೆ ಅಂತ ಉತ್ತರಿಸ್ತಾರೆ. ಆದ್ರೆ ಇದರ ಅರ್ಥ ನಿಮಗೆ ಸಂಪೂರ್ಣವಾಗಿ ಆಗ್ಬೇಕಂದ್ರೆ ನೀವು ನನ್ನ ಶಿಷ್ಯರಾಗಬೇಕು, ಆಗ ಮಾತ್ರ ಓಂನ ಅರ್ಥ ನಿಮಗೆ ತಿಳಿಯೋದು ಅಂತ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ. ಮಹಾದೇವ ಏನೂ ಯೋಚನೆ ಮಾಡ್ದಿರಾ ಇದಕ್ಕೆ ಒಪ್ಕೊಂತಾರೆ. ಕಾರ್ತಿಕೇಯ ಒಂದು ಗುರುವಿನ ಅವತಾರವನ್ನ ತಾಳ್ತಾರೆ. ಮಹಾದೇವನ ಕಿವಿಗೆ ಹೋಗಿ ಓಂನ ನಿಜವಾದ ಅರ್ಥವನ್ನ ಹೇಳ್ಕೊಡ್ತಾರೆ. ಆಗಿನಿಂದ ಮಹಾದೇವನಿಗೆ ಸುಬ್ರಹ್ಮಣ್ಯ ಸ್ವಾಮಿ ಬರೀ ಅವರ ಮಗ ಆಗಿರಲಿಲ್ಲ, ಗುರುವು ಕೂಡ ಆಗಿರ್ತಾರೆ. ಯಾರು ಪರಮೇಶ್ವರನಿಗೆ ಗುರು ಆಗ್ತಾರೋ ಅವನನ್ನ ಸ್ವಾಮಿನಾಥ ಅಂತ ಕರೀತಾರೆ. ಈ ಕತೆ ನಮ್ಗೆ ಏನು ಹೇಳುತ್ತೆ ಅಂದ್ರೆ, ಜ್ಞಾನಕ್ಕೆ ವಯಸ್ಸಿನ ಅಗತ್ಯ ಇಲ್ಲ ಅಂತ, ಅಲ್ವಾ?